गणनायकाय गणदैवताय गणाध्यक्षाय धीमहि। ಹಬ್ಬದ ಸಂಭ್ರಮದಲ್ಲಿ ಸಿನಿಮಾಗಳು ಬಿಡುಗಡೆಯಾದ್ರೆ ಸಕ್ಸಸ್ ಸಿಗ್ತದೆ, ಒಳ್ಳೆ ಕಲೆಕ್ಷನ್ ಆಗ್ತದೆ ಅನ್ನೋ ನಂಬಿಕೆ ಇದೆ. ಸಿನಿಮಾ ಬಿಡುಗಡೆ ಮಾಡೋಕೆ ಸೂಪರ್ ಟೈಮ್ಸ್ ಅಂತ ಹೇಳಿ ಫಿಲ್ಮ್ ಮೇಕರ್ಸ್ ಭಾವಿಸಿಕೊಂಡಿದ್ದಾರೆ. ಹಾಗಾಗಿ ಹಬ್ಬದ ವೀಕೆಂಡ್ ಬಂತು ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ತೆರೆಗೆ ತರೋಕೆ ಚಿತ್ರತಂಡ ಸಿದ್ಧವಿರುತ್ತೆ. ಸಂಕ್ರಾಂತಿ, ದೀಪಾವಳಿ, ಸ್ವಾತಂತ್ರ್ಯ ದಿನಾಚರಣೆ, ದಸರಾ ಹಾಗೂ ಕ್ರಿಸ್ಮಸ್ ವೀಕೆಂಡ್ಗಳಲ್ಲಿ ಸಿನಿಮಾಗಳ ಕಾರುಬಾರು ಜೋರಾಗಿರುತ್ತೆ. ಆದ್ರೆ ಗಣೇಶ ಹಬ್ಬದಲ್ಲಿ ಮಾತ್ರ ಇಂತಹ ಸಂಭ್ರಮ ಕಾಣಿಸೋದೇ ಇಲ್ಲ. ಅದಕ್ಕೆ ರೀಸನ್ ಏನಿರಬಹುದು ಅಂತ ಆಲೋಚನೆ ಮಾಡ್ತಿದ್ದೀರಾ? ಉತ್ತರ ನಾನು ಹೇಳ್ತೀನಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮೊದಲಿನಿಂದ ಗಮನಿಸಿದ್ರೆ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಯಾವುದೇ ದೊಡ್ಡ ಸಿನಿಮಾ ಬಿಡುಗಡೆ ಕಂಡು ಗೆದ್ದಿರೋ ಉದಾಹರಣೆ ಕಮ್ಮಿ. ಆಗೊಮ್ಮೆ ಈಗೊಮ್ಮೆ ಇಂಥ ಪ್ರಯತ್ನಗಳು ನಡೆದಿರಬಹುದು. ಆದ್ರೆ ಗಣೇಶ ಹಬ್ಬದ ರಜೆಯನ್ನ ಗುರಿಯಾಗಿಸಿಕೊಂಡು ಈವರೆಗೂ ಯಾವ ಸಿನಿಮಾವೂ ಬಂದು ಗೆದ್ದಿಲ್ಲ. ಈ ವರ್ಷ ಕೂಡ ಗಣೇಶ ಚತುರ್ಥಿಗೆ ಯಾವುದೇ ದೊಡ್ಡ ಸಿನಿಮಾ ಬಿಡುಗಡೆಗೆ ಸಿದ್ಧವಿಲ್ಲ. ಹಬ್ಬದ ವೀಕೆಂಡ್ ನಲ್ಲಿ ಸ್ಟಾರ್ ನಟರು ತಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡೋಕೆ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾರೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಫಿಲ್ಮ್ ಮೇಕರ್ಸ್ ಗಳ ಮಧ್ಯೆ ಮನಸ್ತಾಪಗಳು ಮೂಡಿವೆ. ಆದರೆ ಗಣೇಶ ಹಬ್ಬಕ್ಕೆ ಮಾತ್ರ ಅಂತಹ ಪೈಪೋಟಿಯೇ ಇರೋಲ್ಲ. ಸಾಮಾನ್ಯವಾಗಿ ಹಬ್ಬದ ಸಂಭ್ರಮದಲ್ಲಿ ಜನ ಹಬ್ಬವನ್ನ ಮುಗಿಸಿ ಸಿನಿಮಾ ನೋಡೋಕೆ ಅಂತ ಬೇಕು ಅಂತಲೇ ಕುಟುಂಬ ಸಮೇತ ಥಿಯೇಟರ್ಗೆ ಬರ್ತಾರೆ. ಇನ್ನು ಪಡ್ಡೆ ಯುವಕರ ದಂಡೆ ಅಲ್ಲಿರ್ತಾರೆ. ರಜೆ ಇರೋದ್ರಿಂದ ಸಹಜವಾಗಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚುತ್ತದೆ ಅನ್ನೋ ಲೆಕ್ಕಾಚಾರ ಇದೆ. ಇದು ನಿಜ ಕೂಡ ಹೌದು. ಅದೇ ಕಾರಣಕ್ಕೆ ಕಾಲಿವುಡ್, ಟಾಲಿವುಡ್ ನಲ್ಲಿ ಸಂಕ್ರಾಂತಿ, ದೀಪಾವಳಿಗೆ ಸ್ಟಾರ್ ನಟರ ಸಿನಿಮಾಗಳು ಒಟ್ಟೊಟ್ಟಿಗೆ ಬಿಡುಗಡೆ ಆಗ್ತವೆ. ಬಾಕ್ಸ್ ಆಫೀಸ್ ಕ್ಲಾಶ್ಗೂ ಜಗ್ಗದೆ ತೆಲುಗಿನಲ್ಲಿ ಸಂಕ್ರಾಂತಿ ಹಬ್ಬದಂದು 2-3 ಸಿನಿಮಾಗಳನ್ನ ಬಿಡುಗಡೆ ಮಾಡೋಕೆ ಧೈರ್ಯ ಮಾಡ್ತಾರೆ. ಆದರೆ ಗಣೇಶ ಹಬ್ಬಕ್ಕೆ ಮಾತ್ರ ಸಿನಿಮಾಗಳನ್ನ ಬಿಡುಗಡೆ ಮಾಡೋಕೆ ಹಿಂದೇಟನ್ನ ಹಾಕ್ತಾರೆ. ಅದಕ್ಕೆ ಕಾರಣವೇ ಗಣೇಶ ಹಬ್ಬದ ಗುಂಗಿನಲ್ಲಿ ಇರುವವರು ಸಿನಿಮಾ ನೋಡಕ್ಕೆ ಬರಲ್ಲ ಅನ್ನೋ ಲೆಕ್ಕಾಚಾರದಿಂದ. ಹೌದು, ಗಣೇಶ ಹಬ್ಬಕ್ಕೆ ಯುವಕರು ತಿಂಗಳಿಗೆ ಮುನ್ನ ತಯಾರಿಯನ್ನ ಆರಂಭಿಸ್ತಾರೆ. ಹಬ್ಬಕ್ಕೆ ಗಲ್ಲಿ ಗಲ್ಲಿಗಳಲ್ಲಿ ಪೆಂಡಾಲ್ ಹಾಕಿ ವಿಘ್ನ ವಿನಾಶಕನನ್ನ ಕೂರಿಸಿ ಹಾಡು, ತಮಟೆ, ಆರ್ಕೆಸ್ಟ್ರಾ, ಅನ್ನದಾನ ಅಂತ ಸಂಭ್ರಮಿಸ್ತಾರೆ. ಬಹುತೇಕ ಕಡೆಗಳಲ್ಲಿ ಶುಕ್ರವಾರ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಯುವಕರು ಗಣೇಶನನ್ನ ಪೂಜಿಸ್ತಾರೆ. ಗಣೇಶನನ್ನ ನೀರಿಗೆ ವಿಸರ್ಜಿಸುವವರೆಗೂ ಅದೇ ಗುಂಗ್ನಲ್ಲೇ ಇರ್ತಾರೆ. ಇಂತಹ ಸಮಯದಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡುವ ಮನಸ್ಸಲ್ಲಿ ಮಾಡ್ತಾರೆ ಹೇಳಿ? ಯಾವುದೇ ಚಿತ್ರಕ್ಕೆ ಆಗ್ಲಿ ಮೊದಲ ಪ್ರೇಕ್ಷಕರೇ ಯುವಕರು, ಅಭಿಮಾನಿಗಳು. ಅವರೆಲ್ಲರೂ ಗಣೇಶ ಹಬ್ಬದ ಗುಂಗ್ನಲ್ಲಿ ಇದ್ರೆ ಬಂದು ಸಿನಿಮಾ ನೋಡುವವರು ಯಾರು? ಹಾಗಾಗಿ ಇಂತಹ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಮಾಡದೇ ಇರೋದೇ ಒಳಿತು ಅನ್ನೋ ಲೆಕ್ಕಾಚಾರ ಬಹುತೇಕರದ್ದು. ಈ ವರ್ಷ ಮೊದಲ 7 ತಿಂಗಳು ಕನ್ನಡದಲ್ಲಿ ಯಾವುದೇ ಸಿನಿಮಾ ಹಿಟ್ ಆಗ್ಲಿಲ್ಲ. ಆದ್ರೆ ಯಕ್ಕ ಸಿನಿಮಾ ಬಳಿಕ ಸೂಪ್ ಫ್ರಮ್ ಸೋ ಸಿನಿಮಾ ಬಂದು ಬಾಕ್ಸ್ ಆಫೀಸ್ ಶೇಕ್ ಮಾಡ್ತಾ ಇದೆ. 15 ದಿನ ಕಳೆದ್ರೂ ಸಿನಿಮಾ ಆರ್ಭಟ ಇನ್ನೂ ಕಮ್ಮಿ ಆಗಿಲ್ಲ. ಇನ್ನು ಪ್ರೇಮ್ ನಿರ್ದೇಶನದ ಕೇಡಿ, ಅರ್ಜುನ್ ಜನ್ಯ ಸಾರಥ್ಯದ 45 ಸೇರಿ ಒಂದಷ್ಟು ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿದೆ. ಆದರೆ ಆಗಸ್ಟ್ ಕೊನೆ ವಾರ ಅಂದ್ರೆ ಗಣೇಶ ಹಬ್ಬದ ವೀಕೆಂಡ್ ಯಾವುದೇ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಸಂಭ್ರಮದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾ ತೆರೆಗೆ ಬರ್ತಾ ಇದೆ. ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರತಂಡ ದೀಪಾವಳಿ ವೀಕೆಂಡ್ ಮೇಲೆ ಕಣ್ಣಿಟ್ಟಿದೆ. ದರ್ಶನ್, ಮಿಲನ ಪ್ರಕಾಶ್ ಕಾಂಬಿನೇಷನ್ ಡೆವಿಲ್ ಸಿನಿಮಾ ದಸರಾ ಸಂಭ್ರಮದಲ್ಲಿ ತೆರೆಗೆ ಬರುವ ನಿರೀಕ್ಷೆ ಇದೆ. ಇನ್ನು ಸುದೀಪ್ ನಟನೆಯ K47 ಚಿತ್ರವನ್ನ ಕ್ರಿಸ್ಮಸ್ ಹಬ್ಬಕ್ಕೆ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ.